ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ, ದಹನ ಕ್ರಿಯೆಗೆ ಬಳಕೆಯಾಗುವ ವಸ್ತುಗಳನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಉದಾಹರಣೆಗೆ ಕಟ್ಟಿಗೆ, LPG ಇವುಗಳನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಉತ್ತರ ಬಂದ್ಬಿಟ್ಟು ದಹನ ಕ್ರಿಯೆಗೆ ಒಳಗಾಗುವ ವಸ್ತುಗಳನ್ನ ಒಟ್ಟಾರೆಯಾಗಿ ಇವುಗಳನ್ನ ಏನೆನ್ನುತ್ತಾರೆ ಅಂದ್ರೆ ಇಂಧನಗಳು ಎಂದು ಕರೆಯುತ್ತಾರೆ. ಅದೇ ರೀತಿ ಪ್ರಶ್ನೆ, ಒಳ್ಳೆಯ ಇಂಧನಕ್ಕೆ ಇರಬೇಕಾದ ಕನಿಷ್ಠ ಲಕ್ಷಣ ಯಾವುದು ಅಂತಕ್ಕಂಥದ್ದು. ಒಳ್ಳೆಯ ಇಂಧನಕ್ಕೆ ಇರಬೇಕಾದ ಕನಿಷ್ಠ ಲಕ್ಷಣ ಯಾವುದು ಅಂತಕ್ಕಂಥದ್ದು. ಉತ್ತರ, ಅದು ಸುಲಭವಾಗಿ ಲಭ್ಯವಿರಬೇಕು ಮತ್ತು ಅಗ್ಗವಾಗಿರಬೇಕು. ಪ್ರಶ್ನೆ ನೋಡ್ತೀವಿ, ಯಾವುದೇ ಇಂಧನದ ದಕ್ಷತೆಯನ್ನ ಯಾವುದರ ಮೂಲಕ ಅಳೆಯುತ್ತಾರೆ. ಯಾವುದೇ ಇಂಧನದ ದಕ್ಷತೆಯನ್ನ ಯಾವುದರ ಮೂಲಕ ಅಳೆಯುತ್ತಾರೆ ಅಂತಕ್ಕಂಥದ್ದು. ಈ ಒಂದು ಇಂಧನದ ದಕ್ಷತೆಯನ್ನ ಯಾವುದರ ಮೂಲಕ ಅಳೆಯುತ್ತಾರೆ ಅಂದ್ರೆ ಉತ್ತರ ಕ್ಯಾಲೋರಿ ಮೌಲ್ಯದಲ್ಲಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ, 1 kg ಇಂಧನವು ಪೂರ್ಣವಾಗಿ ಉರಿದಾಗ ಬಿಡುಗಡೆಯಾಗುವ ಉಷ್ಣದ ಪ್ರಮಾಣವೇ ಏನಾಗಿರುತ್ತದೆ ಅಂದ್ರೆ ಇದು ಉತ್ತರ ಕ್ಯಾಲೋರಿ ಮೌಲ್ಯ ಆಗಿರುತ್ತದೆ. ಅದೇ ರೀತಿ ಪ್ರಶ್ನೆ, ಕ್ಯಾಲೋರಿ ಮೌಲ್ಯವನ್ನ ಯಾವ ಏಕಮಾನದಲ್ಲಿ ಯೂನಿಟ್ ನಲ್ಲಿ ಅಳೆಯಲಾಗುತ್ತದೆ ಅಂತಕ್ಕಂಥದ್ದು. ಉತ್ತರ ಕಿಲೋ ಜೌಲ್ ಅಥವಾ ಕೆಜಿಯಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಪ್ರಶ್ನೆ, ನಮಗೆ ತಿಳಿದಿರುವ ಇಂಧನಗಳಲ್ಲಿ ಅತ್ಯಂತ ಹೆಚ್ಚಿನ ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ ಯಾವುದು ಅಂತಕ್ಕಂಥದ್ದು. ನಮಗೆ ತಿಳಿದಿರುವ ಇಂಧನಗಳಲ್ಲಿ ಅತ್ಯಂತ ಹೆಚ್ಚಿನ ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ ಯಾವುದು ಅಂತಕ್ಕಂಥದ್ದು. ಉತ್ತರ ಹೈಡ್ರೋಜನ್. ಮನೆಗಳಲ್ಲಿ ಅಡುಗೆಗೆ ಬಳಸುವ LPGಯ ಕ್ಯಾಲೋರಿ ಮೌಲ್ಯ ಎಷ್ಟು ಅಂತಕ್ಕಂಥದ್ದು. ಮನೆಯಲ್ಲಿ ಅಡುಗೆಗೆ ಬಳಸ್ತಕ್ಕಂತಹ LPGಯ ಕ್ಯಾಲೋರಿ ಮೌಲ್ಯ ಎಷ್ಟು ಅಂತಕ್ಕಂಥದ್ದು. ಉತ್ತರ 55,000 ಕಿಲೋ ಜೌಲ್ ಅಥವಾ kg. ಅದೇ ರೀತಿ ಪ್ರಶ್ನೆ ನೋಡ್ತೀವಿ, ಇಂಧನಗಳ ದಹನದಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳೇನು. ಉತ್ತರ, ಇಂಧನ ದಹನದಿಂದ ಪರಿಸರದ ಮೇಲೆ ಏನು ಉಂಟಾಗ್ತದೆ ಅಂದ್ರ ವಾಯು ಮಾಲಿನ್ಯ ಉಂಟಾಗುತ್ತದೆ. ಪ್ರಶ್ನೆ ನೋಡ್ತೀವಿ, ಕಟ್ಟಿಗೆ ಅಥವಾ ಕಲ್ಲಿದ್ದಲು ಸರಿಯಾಗಿ ಉರಿಯದಿದ್ದಾಗ ಬಿಡುಗಡೆಯಾಗುವ ವಿಷಕಾರಿ ಅನಿಲ ಯಾವುದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಉತ್ತರ ಬಂದ್ಬಿಟ್ಟು ಕಾರ್ಬನ್ ಮೊನಾಕ್ಸೈಡ್. ಪ್ರಶ್ನೆ ನೋಡಿ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಂತೆ ಉಂಟಾಗುವ ಸಮಸ್ಯೆ ಏನು ಅಂತಕ್ಕಂಥದ್ದು. ಈ ಒಂದು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಂತೆ ಏನಾಗುತ್ತದೆ ಅಂದ್ರೆ ಉತ್ತರ ಜಾಗತಿಕ ತಾಪಮಾನ ಏರಿಕೆ ಆಗ್ತಕ್ಕಂಥದ್ದು. ಜಾಗತಿಕ ತಾಪಮಾನ ಏರಿಕೆ ಆಗ್ತಕ್ಕಂಥದ್ದು, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕಲ್ಲಿದ್ದಲು ಮತ್ತು ಡೀಸೆಲ್ಗಳು ಉರಿದಾಗ ಹೊರಬರುವ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಿಂದ ಏನಾಗುತ್ತದೆ ಅಂತಕ್ಕಂಥದ್ದು. ಕಲ್ಲಿದ್ದಲು ಮತ್ತು ಡೀಸೆಲ್ಗಳು ಉರಿದಾಗ ಹೊರಬರುವ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಿಂದ ಏನಾಗುತ್ತದೆ ಅಂದ್ರೆ ಉತ್ತರ ಆಮ್ಲ ಮಳೆ, ಆಸಿಡ್ ರೇನ್ ಆಗ್ತಕ್ಕಂಥದ್ದು. ಪ್ರಶ್ನೆ ನೋಡ್ತೀವಿ, ಈ ಒಂದು ಆಮ್ಲ ಮಳೆಯು ಯಾವುದಕ್ಕೆ ಹಾನಿಕಾರ ಅಂತಕ್ಕಂಥದ್ದು. ಉತ್ತರ ಬೆಳೆಗಳು, ಕಟ್ಟಡಗಳು ಮತ್ತು ಮಣ್ಣು. ಇದು ಈ ಒಂದು ಬೆಳೆಗಳಿಗೆ, ಕಟ್ಟಡಗಳು ಮತ್ತು ಮಣ್ಣಿಗೆ ಹೇಗೆ ಹಾನಿಕಾರಕ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ ನ ಮಾಡಿ. ಅದೇ ರೀತಿಯಾಗಿ ವಾಹನಗಳಲ್ಲಿ ಮಾಲಿನ್ಯ ತಡೆಗಟ್ಟಲು ಪೆಟ್ರೋಲ್ ಬದಲಿಗೆ ಬಳಸುತ್ತಿರುವ ಸ್ವಚ್ಛ ಇಂಧನ ಯಾವುದು ಅಂತಕ್ಕಂಥದ್ದು. ಇದಕ್ಕುತ್ತರ CNG. CNG ವಿಸ್ತೃತ ರೂಪ ಏನು ಅಂತೇಳಿ ಕಾಮೆಂಟ್ ನ ಮಾಡಿ. ಅದೇ ರೀತಿಯಾಗಿ ಮೇಣದ ಬತ್ತಿಯ ದಹನದಲ್ಲಿ ಮೊದಲು ಏನಾಗುತ್ತದೆ. ಮೇಣದ ಬತ್ತಿಯ ದಹನದಲ್ಲಿ ಮೊದಲು ಏನಾಗುತ್ತದೆ ಅಂತಕ್ಕಂಥದ್ದು. ಉತ್ತರ ಘನ ಮೇಣವು ಕರಗಿ ಏನಾಗ್ತದ, ಆವಿಯಾಗುತ್ತದೆ ಅಂತಕ್ಕಂಥದ್ದು. ಅದೇ ರೀತಿ ಪ್ರಶ್ನೆ, ಬೆಂಕಿ ಪೊಟ್ಟಣದ ಪಕ್ಕದಲ್ಲಿ ಗೀಚಲು ಬಳಸುವ ಕೆಂಪು ಪುಡಿ ಯಾವುದು ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೆಂಕಿ ಪೊಟ್ಟಣದಲ್ಲಿ ಪಕ್ಕದಲ್ಲಿ ಗೀಚಲು ಬಳಸುವ ಕೆಂಪು ಪುಡಿ ಯಾವುದು ಅಂದ್ರೆ ಉತ್ತರ ಕೆಂಪು ರಂಜಕ. ಬೆಂಕಿ ಕಡ್ಡಿಯ ತುದಿಯಲ್ಲಿರ್ತಕ್ಕಂತಹ ರಾಸಾಯನಿಕ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಟಿಮನಿ ಟ್ರೈಸಲ್ಫೇಟ್ ಮತ್ತು ಪೊಟಾಸಿಯಂ
ಕ್ಲೋರೈಡ್ ಅಂತಕ್ಕಂಥದ್ದು. ಪ್ರಶ್ನೆ ನೋಡ್ತೀವಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಒಂದು ಪ್ರಶ್ನೆಗೆ ಒಂದು ಉತ್ತರ ನಾನು ನೀಡ್ತೀನಿ, ಆದರೂ ಸಹ ನೀವು ಕಾಮೆಂಟ್ನಲ್ಲಿ ಇದರ ಉತ್ತರಕ್ಕೆ ಸರಳವಾಗಿ ಸ್ಪಷ್ಟವಾಗಿ ಉತ್ತರವನ್ನ ನೀಡಿ ಅಂತ ಹೇಳ್ತಾ, ಸೌರಶಕ್ತಿಯ ಉಷ್ಣ ಉತ್ಪತ್ತಿಯಾಗುವ ದಹನ ಕ್ರಿಯೆಯಿಂದಲೇ ಅಂತಕ್ಕಂಥದ್ದು. ಇಲ್ಲ, ಅದು ನ್ಯೂಕ್ಲಿಯರ್ ಕ್ರಿಯೆ ಅಂತ ಹೇಳಿ. ಹಾಗಾದ್ರೆ ಈ ಒಂದು ಪ್ರಶ್ನೆನ ಯಾವ ರೀತಿಯಾಗಿ ಅರ್ಥವನ್ನ ಮಾಡಿಕೊಂಡಿದ್ರಿ ಅಂತ ಹೇಳಿ ಕಾಮೆಂಟ್ನಲ್ಲಿ ಉತ್ತರವನ್ನ ಹಾಕಿ, ಅದೇ ರೀತಿಯಾಗಿ ಇದಕ್ಕೆ ವಿವರಣೆಯನ್ನ ನೀಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪೇಪರ್ ಕಪ್ನಲ್ಲಿರುವ ನೀರು ಹಾಕಿ ಕಾಯಿಸಿದರೆ ಪೇಪರ್ ಸುಡುವುದಿಲ್ಲ ಏಕೆ ಅಂತಕ್ಕಂಥದ್ದು. ಉತ್ತರ ಇಲ್ಲಿ ಉತ್ತರ ನಾವು ಗಮನಿಸಬೇಕು. ಶಾಖವು ನೀರಿಗೆ ವರ್ಗಾವಣೆ ಆಗುತ್ತದೆ, ಪೇಪರ್ ಪ್ರಜ್ವಲನ ತಾಪಮಾನ ತಲುಪುವುದಿಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇಂಧನ ಉರಿಯುವಾಗ ಏನನ್ನು ನೀಡುತ್ತದೆ ಅಂತಕ್ಕಂಥದ್ದು. ಇಂಧನ ಉರಿಯುವಾಗ ಬೆಳಕು ಮತ್ತು ಶಾಖವನ್ನು ನೀಡುತ್ತದೆ. ಅದೇ ರೀತಿಯಾಗಿ ಸಂಪೂರ್ಣ ದಹನಕ್ಕೆ ಪೂರೈಕೆಯಾಗಬೇಕಾದ ಮುಖ್ಯ ಅಂಶ ಯಾವುದು ಅಂತಕ್ಕಂಥದ್ದು. ಸಂಪೂರ್ಣ ದಹನಕ್ಕೆ ಪೂರೈಕೆ ಆಗಬೇಕಾದಂತಹ ಮುಖ್ಯ ಅಂಶ ಬಂದ್ಬಿಟ್ಟು ಉತ್ತರ ಸಾಕಷ್ಟು ಪ್ರಮಾಣದ ಗಾಳಿ, ಆಮ್ಲಜನಕ. ದಹನ ಕ್ರಿಯೆ ಒಂದು ಯಾವ ರೀತಿಯ ಬದಲಾವಣೆ ಅಂತಕ್ಕಂಥದ್ದು. ಉತ್ತರ ಇದು ರಾಸಾಯನಿಕ ಬದಲಾವಣೆ. ಹೇಗೆ ಅಂತ ಹೇಳಿ ಗೊತ್ತಿದ್ರೆ ವಿವರವಾಗಿ ಅಥವಾ ಸರಳವಾಗಿ ಕಾಮೆಂಟ್ನ ಮಾಡಿ. ಅದೇ ರೀತಿಯಾಗಿ ದಹನ ಮತ್ತು ಜ್ವಾಲೆಯ ಅಧ್ಯಯನವು ನಮಗೆ ಏನನ್ನ ತಿಳಿಸುತ್ತದೆ ಅಂತಕ್ಕಂಥದ್ದು. ದಹನ ಮತ್ತು ಜ್ವಾಲೆಯ ಅಧ್ಯಯನವು ನಮಗೆ ಏನನ್ನ ತಿಳಿಸುತ್ತದೆ ಅಂತಕ್ಕಂಥದ್ದು. ಉತ್ತರ ಇಂಧನಗಳ ಸುರಕ್ಷಿತ ಬಳಕೆ ಮತ್ತು ಮಾಲಿನ್ಯ ನಿಯಂತ್ರಣ. ಈ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ